ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳಾಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ತಮಗೆಲ್ಲರಿಗೂ 2026 ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2026 ಈ ವರ್ಷದಲ್ಲಿ ತಮಗೆಲ್ಲರಿಗೂ ಆಯುರಾರೋಗ್ಯ ಶಕ್ತಿ ಜಯಲಾಭ ಇಷ್ಟಾರ್ಥಗಳು ಸಿದ್ಧಿಯಾಗಲೆಂದು ಹಾರೈಕೆ ಮಾಡುತ್ತಾ ಕನ್ಯಾ ರಾಶಿಯ 2026 ವರ್ಷದ ಸಂಕ್ಷಿಪ್ತವಾದ ಭವಿಷ್ಯ ವಿಶ್ಲೇಷಣೆಯನ್ನು ಈಗ ಮಾಡೋಣ. ಕನ್ಯಾ ರಾಶಿಗೆ ಈ ವರ್ಷದ ವಾಕ್ಯ: ಆರಂಭ ಏಳು ಬೀಳು ಇದ್ದರೂ ಶುಭ ಲಾಭ ಸಂತೃಪ್ತಿ ಏಳಿಗೆ ಇದೆ ಅನ್ನೋ ಒಂದು ವಾಕ್ಯ ಬಂದಿದೆ. ಆರಂಭದಲ್ಲಿ ಏಳು ಬೀಳುಗಳು ಇದ್ದರೂ ಮತ್ತೆ ಶುಭ ಲಾಭ ಸಂತೃಪ್ತಿ ಏಳಿಗೆ ಆಗುವಂಥ ಅವಕಾಶ ಈ ವರ್ಷದಲ್ಲಿ ಇದೆ. ಅಲ್ಲಿ ಗ್ರಹಗಳ ಸ್ಥಿತಿ ನಿಮಗೆ ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಪೂರಕವಾಗಿ ಇಲ್ಲದೇ ಇದ್ದರೂ ವರ್ಷದ ಮಧ್ಯಭಾಗದ ಬಳಿಕ ವಿಶೇಷವಾದ ನಿಮಗೆ ಪ್ರತಿಫಲಗಳು ಸಿಗುವಂಥದ್ದು. ಅಲ್ಲಿ ಗುರುವಿನ ಅನುಗ್ರಹ ನಿಮಗೆ ಜೂನ್ ತಿಂಗಳಿಂದ ಆಗುವಂಥದ್ದು. ಆರಂಭದಲ್ಲಿ ನಿಮಗೆ ದೀರ್ಘಚಾರಿ ಗ್ರಹಗಳಲ್ಲಿ ರಾಹುವಿನ ಅನುಗ್ರಹ ವರ್ಷ ಪೂರ್ತಿ ಇರುವಂಥ ಒಂದು ಉತ್ತಮವಾದ ಅವಕಾಶ ಇರುತ್ತೆ. ಅದೇ ರೀತಿ ನಿಮ್ಮ ರಾಷ್ಟ್ರಾಧಿಪತಿಯಾದ ಬುಧನು ಹಲವಾರು ಬಾರಿ ನಿಮಗೆ ಆಶೀರ್ವಾದ ಮಾಡ್ತಾನೆ. ಶುಕ್ರನು ನಿಮಗೆ ನಿರಂತರವಾದ ಉತ್ತಮವಾದ ಒಂದು ಬೆಂಬಲವನ್ನು ಕೊಡ್ತಾ ಇದ್ದಾನೆ. ಹಾಗಾಗಿ ಶುಭ ಗ್ರಹಗಳ ಒಂದು ವಿಶೇಷವಾದ ನಿಮಗೆ ಬೆಂಬಲ, ದೀರ್ಘಚಾರಿ ಗ್ರಹಗಳಲ್ಲಿ ರಾಹು ಮತ್ತು ಗುರುಗಳ ವಿಶೇಷವಾದ ಬೆಂಬಲ ಇರುವಂಥದ್ದು, ಇದೆಲ್ಲವೂ ನಿಮಗೆ ಉತ್ತಮವಾದ ಫಲವನ್ನು ಈ ವರ್ಷದಲ್ಲಿ ನೀವು ಖಂಡಿತ ನಿರೀಕ್ಷೆ ಮಾಡ್ಬೋದು. ಸುಮಾರು 100ಕ್ಕೆ 70 ಭಾಗದಷ್ಟು ಉತ್ತಮ ಫಲವನ್ನು ಕನ್ಯಾ ರಾಶಿಯವರು ಖಂಡಿತ ಈ ವರ್ಷದಲ್ಲಿ ನಿರೀಕ್ಷೆ ಮಾಡ್ಬೋದಾಗಿದೆ. ವಿಶೇಷವಾಗಿ ಯಾರು ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಎಲ್ಲ ಇದ್ದಾರೋ ಆ ಯುವ ವೃಂದದವರಿಗೆ, ವಿದ್ಯಾರ್ಥಿಗಳಿಗೆ ಈ ಕನ್ಯಾ ರಾಶಿಯವರು ಇದ್ದಾರೆ, ಅವರಿಗೆ ಈ ವರ್ಷದಲ್ಲಿ ಅವರ ಒಂದು ಕನಸು ನನಸಾಗಲಿಕ್ಕೆ, ಗುರಿಯನ್ನು ತಲುಪಲಿಕ್ಕೆ, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಉತ್ತಮವಾದ ಸಕ್ಸಸ್ಸನ್ನು ಪಡೀಲಿಕ್ಕೆ, ಅಥವಾ ಉದ್ಯೋಗ ಅಪೇಕ್ಷೆಗಳಿದ್ರೆ ಉತ್ತಮವಾದ ಉದ್ಯೋಗವನ್ನು ಪಡೀಲಿಕ್ಕೆ, ಕ್ಯಾಂಪಸ್ ಸೆಲೆಕ್ಷನಲ್ಲಿ ಉತ್ತಮವಾದ ಆಯ್ಕೆ ಅವರಿಗೆ ಸಿಗುವಂಥದ್ದು, ಈ ರೀತಿ ಅದೃಷ್ಟವು ನಿಮ್ಮ ಪರವಾಗಿ ಬರಲಿದೆ. ಹಾಗಾಗಿ ನೀವು ಸಮಾಧಾನಕರವಾಗಿ ಸಂತೃಪ್ತಿಯಿಂದ ಈ ವರ್ಷವನ್ನು ಸ್ವಾಗತ ಮಾಡಿಕೊಳ್ಬೋದು ಕನ್ಯಾ ರಾಶಿಯವರು. ಅದೇ ರೀತಿ ಈ ಯಾವ್ದಾದ್ರು ಮಧ್ಯ ವಯಸ್ಸಿನವರು, ಹಿರಿಯ ನಾಗರಿಕರೆಲ್ಲ ಇರ್ತಾರೆ, ಅವರಿಗೂ ಹಾಗೆ ಆರೋಗ್ಯ ಸುಧಾರಣೆ ಆಗುತ್ತೆ. ಅವರ ಒಂದು ಏನಾದರೂ ಹಿಂದಿನ ಸಮಸ್ಯೆಗಳಿದ್ರೆ ಅವೆಲ್ಲ ನಿವಾರಣೆ ಆಗುತ್ತೆ. ಕೌಟುಂಬಿಕವಾದ ಭಿನ್ನಾಭಿಪ್ರಾಯಗಳಿದ್ರೆ ಅವೆಲ್ಲ ಈಗ ನಿವಾರಣೆ ಆಗುತ್ತೆ. ಪತಿ ಪತ್ನಿಯರ ಮಧ್ಯೆ ಸಾಮರಸ್ಯ ಮೂಡುತ್ತೆ. ಬಂಧುಗಳ ಜೊತೆಗೆ ಬಾಂಧವ್ಯ ಚೆನ್ನಾಗಿರುವಂಥದ್ದು. ಉದ್ಯೋಗದಾತರಲ್ಲಿ ಯಾರು ಉದ್ಯೋಗದಲ್ಲಿ ಇರ್ತಾರೆ ಆ ಉದ್ಯೋಗದಲ್ಲಿ ಸಹ ನಿಮ್ಮ ಉದ್ಯೋಗದ ಸ್ಥಳದ ವಾತಾವರಣ ಸಹ ಈಗ ಈ ವರ್ಷ ಒಂದು ಉತ್ತಮವಾಗಿ ಸೌಹಾರ್ದಯುತವಾಗಿ ಇರ್ತವೆ. ಹಣಕಾಸಿನ ಪರಿಸ್ಥಿತಿ ನೋಡಿದಾಗಲೂ ಹಣಕಾಸಿನ ಹರಿವು ಬಹಳ ಉತ್ತಮವಾಗಿರುತ್ತೆ. ಮಧ್ಯೆ ಮಧ್ಯೆ ಹಣಕಾಸಿನ ಹರಿವು ಚೆನ್ನಾಗಿರುವಂಥದ್ದು. ಸಾಲಗಳಿದ್ರೆ ಸಾಲಗಳನ್ನು ತೀರಿಸುವಂಥ ಅವಕಾಶ. ಇನ್ನು ಯಾರೋ ಉದ್ಯಮ, ವ್ಯಾಪಾರ, ಇಂಡಸ್ಟ್ರಿ, ಕೈಗಾರಿಕೆ ಅಥವಾ ಕೃಷಿ ಚಟುವಟಿಕೆ ಎಲ್ಲ ಮಾಡ್ತಾರೋ ಅಂಥವರಿಗೂ ಸಹ ಭಾಳಷ್ಟು ಅನುಕೂಲಕರವಾದ ವಾತಾವರಣ ನಿರ್ಮಾಣ ಆಗುತ್ತೆ. ನಿಮ್ಮ ವಸ್ತುವಿಗೆ ಹೆಚ್ಚಿನ ಬೆಂಬಲ ಬರುತ್ತೆ, ಹೆಚ್ಚಿನ ಬೆಲೆಗಳು ಬರುತ್ತೆ, ಅಥವಾ ಬೆಲೆ ಏರಿಕೆಯ ಲಾಭವನ್ನು ನೀವು ಪಡೀಲಿಕ್ಕಾಗತ್ತೆ. ಇನ್ನು ಪುಸ್ತಕ, ಸ್ಟೇಷನರಿ, ಫ್ಯಾನ್ಸಿ ಬಟ್ಟೆ ಬರೆಗಳದು, ಅಥವಾ ಇನ್ನಿತರ ಯಾವುದೇ ರೀತಿ ತಿಂಡಿ ತಿನಿಸು, ಬೇಕರಿ, ಇನ್ನಿತರ ಉತ್ಪನ್ನಗಳು ಇವೆಲ್ಲನ ಮಾರಾಟ ಮಾಡುವವರಿಗೆ, ಅಥವಾ ಯಾವುದೇ ರೀತಿಯ ರಿಟೇಲ್ ಚಿಲ್ಲರೆ ವ್ಯವಹಾರ ಅಂತ ಹೇಳ್ತೇವೆ ಅಂಥ ರಿಟೇಲ್ ಕ್ಷೇತ್ರದಲ್ಲಿ ಇರುವವರಿಗೆ ಭಾಳಷ್ಟು ಉತ್ತಮವಾದ ಅವಕಾಶ ಈ ರೀತಿ ಬರುತ್ತೆ. ನಿಮ್ಮ ಬಿಸ್ನೆಸ್ ಎಲ್ಲ ಇಂಪ್ರೂವ್ಮೆಂಟ್ ಆಗುವಂಥದ್ದು. ಇನ್ನು ಯಾವುದೇ ರೀತಿಯ ಹುದ್ದೆಗಳಲ್ಲಿ, ನೌಕರಿಯಲ್ಲಿ ಅಥವಾ ಸರ್ಕಾರಿ ಅಥವಾ ಅರೆ ಸರ್ಕಾರಿ ಹುದ್ದೆ ಇರ್ಬೋದು, ಶಿಕ್ಷಣ, ಶಿಕ್ಷಕ ಮುಂತಾದ ವೃತ್ತಿಲಿರೋರಿಗೆ ಈ ವರ್ಷ ಅನುಕೂಲಕರವಾದ ಯಾವುದೇ ರೀತಿಯ ನಿಮಗೆ ಇನ್ಸೆಂಟಿವ್, ಬೋನಸ್ಸು ಅಥವಾ ನಿಮಗೆ ಇನ್ಕ್ರಿಮೆಂಟ್ ಅವೆಲ್ಲವೂ ಸರಿಯಾದ ಸಮಯದಲ್ಲಿ ಸಿಗುವಂಥದ್ದು. ಹಾಗಾಗಿ ಕನ್ಯಾ ರಾಶಿಯವರಿಗೆ ಈ ವರ್ಷ ಸಂತೃಪ್ತಿ ಇದೆ. ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಹಿನ್ನಡೆ, ಆಗಲೇ ಹೇಳಿದಂತೆ ಆರಂಭದಲ್ಲಿ ಏಳು ಬೀಳು ಇದ್ದರೂ ನಂತರ ಶುಭ ಲಾಭ ಸಂತೃಪ್ತಿ ಏಳಿಗೆ ಎಲ್ಲ ಇದೆ ಅಂತ. ಆರಂಭದಲ್ಲಿ ಕೆಲವೊಂದು ಗ್ರಹಗಳು ನಿಮಗೆ ವೈರುಧ್ಯನ ಉಂಟು ಮಾಡ್ಬೋದು. ಕೆಲವೊಂದು ನಿಮಗೆ ಅಸಮಾಧಾನಕರವಾದ ಘಟನೆಗಳು ಆರಂಭದಲ್ಲಿ ಜರುಗಬಹುದೇ ಹೊರತು ಸಂಪೂರ್ಣ ವರ್ಷದ ಸಮಗ್ರ ಫಲವನ್ನು ಗಮನಿಸಿದಾಗ ಹೆಚ್ಚಿನ ಒಂದು ಗ್ರಹಗಳು ನಿಮ್ಮ ಪರವಾಗಿ ಇವೆ. ಹೆಚ್ಚಿನ ಒಂದು ಶುಭ ಗ್ರಹಗಳ ಒಂದು ಆಶೀರ್ವಾದ ಪಡೆಯುವಂಥ ರಾಶಿಗಳಲ್ಲಿ ಕನ್ಯಾ ರಾಶಿಯು ಒಂದಾಗಿದೆ ಎಂಬುದು ಬಹಳ ಒಂದು ಸಮಾಧಾನಕರ ಹಾಗೂ ಸಂತೋಷದಾಯಕವಾದ ವಿಚಾರ ಆಗಿರುತ್ತೆ. ಇನ್ನು ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಈ ವರ್ಷದಲ್ಲಿ ವಿಶೇಷವಾಗಿ ಯೋಜನೆ ಮಾಡ್ಬೋದು. ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು, ಮದುವೆ ಆಗುವಂಥದ್ದು, ಇಲ್ಲ ಸಂತತಿಗಾಗಿ ಪ್ರಯತ್ನ ಪಡುವಂಥದ್ದು, ಅಥವಾ ಇನ್ನಿತರ ಯಾವುದೇ ರೀತಿಯ ಉದ್ಯಮ, ವ್ಯಾಪಾರ, ಇಂಡಸ್ಟ್ರಿ, ಕೈಗಾರಿಕೆಯನ್ನು ತೆರೀಬೇಕು, ಸಾಲ ಮಾಡಿ ಏನಾದರೂ ಯೋಜನೆಗಳನ್ನು ಸ್ಟಾರ್ಟ್ ಮಾಡಬೇಕು, ಅಥವಾ ವಿದೇಶದ ಉದ್ಯೋಗ, ವಿದೇಶದ ವಿದ್ಯಾಭ್ಯಾಸ ಇತ್ಯಾದಿಗಳಿಗೆಲ್ಲ ಪ್ರಯತ್ನ ಪಡಬೇಕು ಅನ್ನೋದು ಕೆಲವರು ಗುರಿ ಇರುತ್ತೆ. ಈಗ ಬೇರೆ ಬೇರೆ ಕನಸು ಬೇರೆ ಬೇರೆ ವ್ಯಕ್ತಿಗತವಾಗಿ ಬೇರೆ ಇರುತ್ತೆ. ಹಾಗಾಗಿ ನಿಮ್ಮ ಏನು ವೈಯಕ್ತಿಕವಾದ ಕನಸುಗಳು ಇದ್ರೋ ಅದನ್ನು ನನಸು ಮಾಡಲಿಕ್ಕೆ ಈ ವರ್ಷ ಕಾರ್ಯಪ್ರವೃತ್ತರಾದರೆ ಫಲಿತಾಂಶ ನಿಮ್ಮ ಪರವಾಗಿ ಖಂಡಿತ ಬರುವಂಥದ್ದಿರುತ್ತೆ. ಹಾಗಾಗಿ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. 12 ವರ್ಷ 18 ವರ್ಷಗಳಿಗೊಮ್ಮೆ ಗ್ರಹಗಳು, ಇಂಥ ದೀರ್ಘಚಾರಿ ಗ್ರಹಗಳು ಮಾತ್ರ ನಿಮಗೆ ಆಶೀರ್ವಾದ ಮಾಡಿ. ಉದಾಹರಣೆಗೆ ಗುರು ಅನುಗ್ರಹದು 12 ವರ್ಷ ಆಗುತ್ತೆ. ರಾಹುವಿನ ಕೇತುಗಳ ಬೆಂಬಲ ಬರುವಂಥದ್ದು 18 ವರ್ಷಗಳಿಗೊಮ್ಮೆ ಇವೆಲ್ಲ ಇರುತ್ತೆ. ಹಾಗೆ ಅಂಥ ಒಂದು ಅವಕಾಶ ನಿಮಗೆ ರಾಹು ಈ ವರ್ಷ ಅನುಕೂಲವಾಗಿದ್ದಾನೆ. ಗುರುವಿನ ಬೆಂಬಲ ಸಹ ಮಧ್ಯಭಾಗದಿಂದ ಬರಲಿದೆ. ನಿಮ್ಮ ಗ್ರಹಾಧಿಪತಿಯಾದ ರಾಶಿಯಾಧಿಪತಿಯಾದ ಬುಧನು ಸಹ ನಿಮಗೆ ವಿಶೇಷವಾದ ಆಶೀರ್ವಾದವನ್ನು ಈ ವರ್ಷ ಮಾಡಲಿದ್ದಾನೆ. ಹಾಗೆ ಕನ್ಯಾ ರಾಶಿಯವರು ಇದನ್ನು ಗಮನದಲ್ಲಿಟ್ಕೊಂಡು ಈ ವರ್ಷದ ಸುವರ್ಣ ಅವಕಾಶವನ್ನು ಬಳಸಿಕೊಳ್ಳುವಂಥದ್ದು. ಇನ್ನು ಆಯಾ ತಿಂಗಳುಗಳಲ್ಲಿ ನಿಮಗೆ ಈ ವರ್ಷದಲ್ಲಿ ಯಾವ ರೀತಿ ಫಲಗಳು ಆಗ್ಬೋದು ಅನ್ನೋದು ಸಂಕ್ಷಿಪ್ತ ಮುನ್ನೋಟವನ್ನು ನೋಡೋಣ.
ಜನವರಿ ತಿಂಗಳು 2026 ಜನವರಿಯಲ್ಲಿ ಕನ್ಯಾ ರಾಶಿಯವರಿಗೆ ಉತ್ತಮ ಅನುಕೂಲತೆ ಇರುತ್ತೆ. ಬುಧ ಅನುಗ್ರಹ, ಶುಕ್ರ ಅನುಗ್ರಹ, ರಾಹುವಿನ ಬೆಂಬಲ ಇರುವ ಕಾರಣ ಹಣಕಾಸು, ವ್ಯಾಪಾರ, ಉದ್ಯಮ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರ್ಬೋದು. ನೀರಿನಿಂದ, ಆಹಾರದ ದೋಷದಿಂದ ಕೆಲವೊಬ್ಬರಿಗೆ ಜನವರಿ ತಿಂಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಅನಾರೋಗ್ಯ ಬರ್ಬೋದೇ ಹೊರತು ಹೆಚ್ಚಿನ ಗಂಭೀರ ಸಮಸ್ಯೆಯನ್ನು ಬರೋದಿಲ್ಲ. ಅಂದುಕೊಂಡಂಥ ಕೆಲಸ ಕಾರ್ಯ ಕ್ಷಿಪ್ರವಾಗಿ ಆಗಲಿದೆ. ಯುವಕರು, ವಿದ್ಯಾರ್ಥಿಗಳು, ಸಾಧಕರು ಅವರಿಗೆ ಕೆಲವರು ಪ್ರಶಸ್ತಿ, ಪುರಸ್ಕಾರ ಅಥವಾ ಪ್ರತಿಭಾ ಪುರಸ್ಕಾರ ಇತ್ಯಾದಿ ಎಲ್ಲ ಸಿಗುವಂಥದ್ದು ಅವಕಾಶ ಇರುತ್ತೆ. ಮಹಿಳೆಯರು, ಗೃಹಿಣಿಯರಿಗೆ ಸಹ ಜನವರಿಯಲ್ಲಿ ಕನ್ಯಾ ರಾಶಿಯವರಿಗೆ ನೆಮ್ಮದಿಯ ವಾತಾವರಣ ಇರುವಂಥದ್ದು. ಫೆಬ್ರವರಿ ತಿಂಗಳಲ್ಲೂ ಅದೇ ರೀತಿ ನಿಮಗೆ ಉತ್ತಮವಾದ ಗ್ರಹ ಬೆಂಬಲ ಇರುವಂಥದ್ದು. ಬುಧನ ಜೊತೆಗೆ ರಾಹುವಿನ ಬೆಂಬಲ ಜೊತೆಗೆ ಸೂರ್ಯನು ಸಹ ನಿಮಗೆ ಪೂರಕವಾಗಿ ಬರಲಿದ್ದಾನೆ. ಹಾಗಾಗಿ ಅನೇಕ ರೀತಿಯ ಇಷ್ಟಗಳು ಕೈಗೂಡಲಿವೆ. ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಆಗುವಂಥದ್ದು. ಯಾವುದೇ ರೀತಿಯ ಸರ್ಕಾರಿ ಇಲಾಖೆ ಸಂಬಂಧಿತ ಡಾಕ್ಯುಮೆಂಟ್ ಕಲೆಕ್ಷನು ಅಥವಾ ದಾಖಲೆ ಪತ್ರಗಳ ಸಂಗ್ರಹ ಇತ್ಯಾದಿಗಳಿದ್ರೆ ಫೆಬ್ರವರಿ ತಿಂಗಳಲ್ಲಿ ಮಾಡ್ಬೋದು. ಕೌಟುಂಬಿಕವಾದ ಸಮಸ್ಯೆಗಳು ಅಥವಾ ವಿವಾದಗಳಿದ್ದರೆ ಅದನ್ನು ಈ ತಿಂಗಳಲ್ಲಿ ಪರಿಹಾರ ಮಾಡಿಕೊಳ್ಬೋದು. ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳಿದ್ರೆ ಫೆಬ್ರವರಿ ತಿಂಗಳಲ್ಲಿ ಮಾಡಿಕೊಳ್ಳೋದ್ರೆ ಕ್ಷಿಪ್ರವಾಗಿ ಆಗುತ್ತೆ. ಹಣಕಾಸು ನಿಮಗೆ ಚೆನ್ನಾಗಿ ಬರುವಂಥದ್ದಿರುತ್ತೆ. ಆದಾಯ ವಿಷಯ ಖಂಡಿತವಾಗಿರುವುದಿಲ್ಲ, ಆದಾಯ ಬಹಳ ಚೆನ್ನಾಗಿರುವಂಥದ್ದು. ಇದಕ್ಕೆ ಆಕಸ್ಮಿಕ ಧನ ಲಾಭ ಸಹ ಕೆಲವೊಂದು ಬಾರಿ ಫೆಬ್ರವರಿ ತಿಂಗಳಲ್ಲಿ ಆಗ್ಬೋದಾಗಿದೆ. ಆ ಬಳಿಕ ಮಾರ್ಚ್ ತಿಂಗಳ ವಿಚಾರ ಗಮನಿಸಿದಾಗಲೂ ಮಾರ್ಚಲ್ಲೂ ನಿಮಗೆ ಪರವಾಗಿಲ್ಲ ಉತ್ತಮವಾದ ಅವಕಾಶಗಳು ಇರುವಂಥದ್ದು. ಅಲ್ಲಿ ನಿಮಗೆ ವಿಶೇಷವಾಗಿ ಮಂಗಳನ ಅನುಗ್ರಹ, ಬುಧಾನುಗ್ರಹ ಏಕಕಾಲದಲ್ಲಿ ಬರುವಂಥದ್ದು. ರಾಹು ಸಹ ನಿಮಗೆ ಪೂರಕವಾಗಿದ್ದಾಗ ಅಲ್ಲಿ ಭೂಮಿ ಕೊಳ್ಳುವಂಥದ್ದು, ಮನೆ ಕೊಳ್ಳುವಂಥ ವಿಚಾರಗಳಿಗೆ ಚಾಲನೆ ಸಿಗ್ಬೋದು. ಕೌಟುಂಬಿಕವಾದ ಆಸ್ತಿಗಳು ನಿಮಗೆ ಕೈಗೆ ಸಿಗುವಂಥದ್ದು ಅಥವಾ ಸಹೋದರರ ಮಧ್ಯೆ ಇದ್ದಂಥ ವಿವಾದಗಳಿಗೆ ಪರಿಹಾರ ಆಗಿ ನಿಮ್ಮ ಆಸ್ತಿ ವಿವಾದಗಳು ಒಂದು ಸುಖಾಂತಿ ಆಗುವಂಥದ್ದು. ಜೊತೆಗೆ ದೀರ್ಘಕಾಲದಿಂದ ಪೆಂಡಿಂಗ್ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥದ್ದು. ಯಾರ್ಯಾರು ಯುವಕರು, ಸಾಧಕರು, ವಿದ್ಯಾರ್ಥಿಗಳಿದ್ದರೆ ಅವರ ಒಂದು ಸಾಧನೆಗೆ ಉತ್ತಮ ಪ್ರತಿಫಲಗಳು ಈ ತಿಂಗಳಲ್ಲಿ, ಮಾರ್ಚ್ ತಿಂಗಳಲ್ಲಿ ಒದಗಿ ಬರಲಿವೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ, ವಿದೇಶ ಪ್ರಯಾಣ ಮಾಡುವಂಥ ಅವಕಾಶ ಸಹ ಕೆಲವರಿಗೆ ಒದಗಿ ಬರ್ಬೋದು. ಉದ್ಯೋಗ ಮೂಲಕನೋ ಅಥವಾ ವಿದ್ಯಾಭ್ಯಾಸದ ಮೂಲಕನೋ ವಿದೇಶ ಯಾತ್ರೆ ಯೋಗ ಬರ್ಬೋದು. ಇನ್ನು ಮಾರ್ಚ್ ತಿಂಗಳ ವಿಚಾರ ಗಮನಿಸಿದಾಗ ಮಾರ್ಚಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು. ಶುಕ್ರ, ರಾಹುವಿನ ಹೊರತುಪಡಿಸಿ ಇತರ 6 ಗ್ರಹಗಳು ನಿಮಗೆ ವಿರುದ್ಧವಾಗಿರುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಅಲ್ಲಿ ಶತ್ರು ಪೀಡೆ, ಆರೋಗ್ಯದಲ್ಲಿ ಸಮಸ್ಯೆ, ಜೊತೆಗೆ ಮಾತಿನ ಚಕಮಕಿ, ವಿವಾದ, ವಾಗ್ವಾದಗಳು ಆಗುವಂಥದ್ದು, ಪತಿ ಪತ್ನಿಯರ ಮಧ್ಯೆ ಭಿನ್ನಾಭಿಪ್ರಾಯ ಇತ್ಯಾದಿಗಳು ತಲೆದೋರ್ಬೋದು. ಹಾಗಾಗಿ ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕು. ಜೊತೆಗೆ ಯಾವುದೇ ರೀತಿಯ ಒಂದು ಕಾಂಟ್ರವರ್ಸಿಯಲ್ಲಿ, ವಿವಾದದಲ್ಲಿ ಸಿಲುಕೊಳ್ಳೋದು ಒಳ್ಳೆಯದಲ್ಲ. ಜೊತೆಗೆ ಯಾವುದೇ ಮಾತು ನಂಬಿ ನೀವು ಯಾವುದೇ ಹೂಡಿಕೆ ಮಾಡೋದಾಗಲಿ, ಹಣಕಾಸಿನ ಇನ್ವೆಸ್ಟ್ ಮಾಡೋದಾಗಲಿ ಸಹ ಒಳ್ಳೆಯದಲ್ಲ. ಅದರಿಂದ ನೀವು ನಷ್ಟಕ್ಕೆ, ವಂಚನೆಗೆ ಗುರಿಯಾಗ್ಬೋದು. ಹಾಗಾಗಿ ತನು ಮನ ಧನದ ಒಂದು ಎಚ್ಚರಿಕೆ ನಿಮಗೆ ಮಾರ್ಚ್ ತಿಂಗಳಲ್ಲಿ ಬೇಕಾಗುತ್ತೆ. ಏಪ್ರಿಲ್ ತಿಂಗಳ ವಿಚಾರ ಗಮನಿಸಿದಾಗ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಗ್ಬೋದು. ಆದರೆ ಏಪ್ರಿಲ್ ತಿಂಗಳಲ್ಲಿ ಸಹ ಹಾಗೆ ಕೆಲವೊಂದು ನಿಮಗೆ ವಾದ ವಿವಾದ ಅಥವಾ ನಿಮಗೆ ಸಂಶಯದ ಸುಳಿಗಳು ಸಹ ಏಪ್ರಿಲ್ ತಿಂಗಳಲ್ಲಿ ಬರ್ಬೋದು. ಮೇ ತಿಂಗಳಲ್ಲಿ ಅದೇ ರೀತಿ ನಿಮಗೆ ಅನೇಕ ಸಮಸ್ಯೆಗಳು ಏಕಕಾಲದಲ್ಲಿ ಬರ್ಬೋದಾಗಿದೆ. ಯಾಕಂದರೆ ಮೇ ತಿಂಗಳಲ್ಲಿ ನಿಮಗೆ ಅಲ್ಲಿ ರಾಹುವನ್ನು ಹೊರತುಪಡಿಸಿದರೆ ಇತರ ಯಾವುದೇ ಗ್ರಹಗಳು ನಿಮ್ಮ ಬೆಂಬಲಕ್ಕಿರೋದಿಲ್ಲ. ಮೇನಲ್ಲಿ ಶತ್ರು ಪೀಡೆ, ಅನಾರೋಗ್ಯ ಸಮಸ್ಯೆ, ಹಣದ ಸಮಸ್ಯೆ ಏಕಕಾಲದಲ್ಲಿ ಬರ್ಬೋದು. ಸಾಲದ ಮೊತ್ತ ಏರಿಕೆಯಾಗಿ ಸಾಲಗಾರರು ನಿಮಗೆ ಕಾಟವನ್ನು ಕೊಡುವಂಥದ್ದಾಗಲಿ ಅಥವಾ ನೀವು ಹಣಕಾಸಿನ ವಿಚಾರವಾಗಿ ಯಾವುದೇ ರೀತಿ ವಿವಾದದಲ್ಲಿ ನೀವು ಸಿಲುಕಿಕೊಳ್ಳುವಂಥದ್ದು, ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಹಿನ್ನಡೆ, ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಕಿರುಕುಳ ಅಥವಾ ಮೇಲಧಿಕಾರಿಗಳಿಂದ ನಿಮಗೆ ಏನೋ ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದು, ಸಂಸಾರದಲ್ಲಿ ಸಹ ನಿಮಗೆ ಗಂಡ ಹೆಂಡತಿ ಮಧ್ಯೆ, ಪತಿ ಪತ್ನಿ ಅಥವಾ ಸಹೋದರರ ಮಧ್ಯೆ ಸಹ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಮುಂತಾದ ಏಕಕಾಲದಲ್ಲಿ ಈ ತನುಮನ ಧನ ಹಾಗೂ ಬಾಂಧವ್ಯದಲ್ಲಿ ಅಡ್ಡ ಪರಿಣಾಮಗಳು ಮೇ ತಿಂಗಳಲ್ಲಿ ಜಾಸ್ತಿ ಆಗ್ಬೋದು. ಹಾಗಾಗಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕಾಗತ್ತೆ. ಆದರೆ ಜೂನ್ನಲ್ಲಿ ನಿಮಗೆ ಚೇತರಿಕೆ ಖಂಡಿತ ಬರುತ್ತೆ. ಯಾವಾಗ ಅಲ್ಲಿ ಗುರುವಿನ ಒಂದು ರಾಶಿ ಪರಿವರ್ತನೆ ಆಗುತ್ತೋ ಅಲ್ಲಿ ವಿಶೇಷವಾಗಿ ಜೂನ್ ಆರಂಭದಲ್ಲಿ ನಿಮಗೆ ಗುರುಬಲ ಬರುವಂಥದ್ದು. ಗುರು ಅನುಗ್ರಹ, ರಾಹು ಅನುಗ್ರಹ, ಸೂರ್ಯ ಅನುಗ್ರಹ, ಶುಕ್ರ ಅನುಗ್ರಹ ಎಲ್ಲವೂ ಏಕಕಾಲದಲ್ಲಿ ನಿಮಗೆ 5 ಗ್ರಹಗಳು ಆಶೀರ್ವಾದ ಮಾಡುವಂಥ ಸ್ಥಿತಿ ಜೂನ್ನಲ್ಲಿ ಬರಲಿದೆ. ಹಾಗಾಗಿ ಆ ಏಪ್ರಿಲ್ ಮೇನಲ್ಲಿ ಏನೆಲ್ಲ ಸಮಸ್ಯೆ ಆಗಿತ್ತೋ ಅವೆಲ್ಲವೂ ನಿಮಗೆ ಜೂನ್ನಲ್ಲಿ ಪರಿಹಾರ ಆಗುತ್ತೆ ಅಥವಾ ಅಲ್ಲಿ ಆದಂಥ ನಷ್ಟಗಳು ನಿಮಗೆ ಜೂನ್ನಲ್ಲಿ ಭರ್ತಿ ಆಗುತ್ತೆ. ಹಾಗಾಗಿ ನೀವು ನಿಶ್ಚಿಂತರಾಗಿ ಜೂನ್ ತಿಂಗಳ ಈ ಉಪಯೋಗವನ್ನು ಮಾಡಿಕೊಳ್ಳುವಂಥದ್ದು. ವಿದ್ಯಾರ್ಥಿ, ಯುವಕರು, ಸಾಧಕರು ಇವರಿಗೆ ಸಹ ಉನ್ನತ ಅವಕಾಶ ಇದೆ. ಶುಭ ಕಾರ್ಯಗಳು ಸಹ ಜೂನ್ನಲ್ಲಿ ಕೆಲವರಿಗೆ ಫಿಕ್ಸ್ ಆಗ್ಬೋದು. ಮದುವೆನೋ, ಮುಂಜಿನೋ, ಗೃಹ ಪ್ರವೇಶ ಇತ್ಯಾದಿಗಳು ಸಹ ಫಿಕ್ಸ್ ಆಗುವಂಥ ಯೋಗ. ಇನ್ನು ಜುಲೈ ತಿಂಗಳು ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಯಾವಾಗ ಅಲ್ಲಿ ಗುರುಬಲದ ಆರಂಭ ಆಗುತ್ತೋ ನಿಮಗೆ ಜೂನಿಂದ ಆರಂಭವಾದಂಥ ಗುರುವಿದ ಅನುಕೂಲ ಜುಲೈನಲ್ಲಿ ಮತ್ತಷ್ಟು ಅನುಕೂಲವನ್ನು ಮಾಡಿಕೊಳ್ಳಿದೆ. ವ್ಯಾಪಾರ, ವೃತ್ತಿ, ಶಿಕ್ಷಣದಲ್ಲಿ ಮುನ್ನಡೆ, ಹಣಕಾಸಿನ ಅರಿವು ಚೆನ್ನಾಗಾಗುವಂಥದ್ದು. ಜೊತೆಗೆ ಹಿಂದೆ ನೀವು ರೂಪಿಸಿದ್ದ ಯೋಜನೆಗಳು ಯಾವುದು ಕಾರ್ಯಗತ ಆಗಲಿಲ್ಲ ಅದನ್ನು ಒಂದು ಕಾರ್ಯಗತ ಅಂದರೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅನೇಕ ಅವಕಾಶಗಳು ಈ ಜುಲೈ ತಿಂಗಳಲ್ಲಿ ಬರುತ್ತೆ. ಆಗಸ್ಟ್ ತಿಂಗಳು ಸಹ ನಿಮ್ಮ ಪಾಲಿಗೆ ಶುಭದಾಯಕ, ಲಾಭದಾಯಕ ಆಗಿರುತ್ತೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ. ಜೊತೆಗೆ ಈ ಯಾರ್ಯಾರು ಕನ್ಯಾ ರಾಶಿಯವರು ಇರ್ತಾರೆ ಅವರ ಅವಲಂಬಿತರು ಅಂದರೆ ಮನೆಯಲ್ಲಿ ತಂದೆಗೆ ಇದ್ದರೆ ಅವನ ಮಕ್ಕಳಿಗೆ, ಹೆಂಡತಿಗೆ ಇದ್ದರೆ ಗಂಡನಿಗೆ ಅಥವಾ ಗಂಡನಿಗೆ ಇದ್ದರೆ ಹೆಂಡತಿಗೆ, ಈ ರೀತಿ ಮನೆಯಲ್ಲಿ ಇದ್ದಂಥ ಯಾವುದೇ ವ್ಯಕ್ತಿಗಳಿಗೆ ಸಹ ಈ ಕನ್ಯಾ ರಾಶಿಯವರ ಉತ್ತಮ ಫಲದಿಂದ ಒಂದು ಏಳಿಗೆ ಒಳ್ಳೆಯದಾಗುತ್ತೆ. ತಂದೆಗೆ ಇದ್ದರೆ ಮಕ್ಕಳಿಗೆ ಉದ್ಯೋಗ ಸಿಗ್ಬೋದು, ಮಕ್ಕಳಿಗೆ ಮದುವೆ ಫಿಕ್ಸ್ ಆಗ್ಬೋದು. ಈ ರೀತಿ ಆ ಗುರುವಿನ ಅನುಗ್ರಹ ಅನ್ನೋದು ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ, ಅಷ್ಟೊಂದು ಅಮೂಲ್ಯವಾಗಿರುತ್ತೆ. ಹಾಗಾಗಿ ಅದು ಗುರು ಅನುಗ್ರಹ ಅಥವಾ ಗುರುಬಲ ಇದ್ದಾಗ ಅದು ಅವರಿಗೆ, ಈ ಬಲ ಇದ್ದವರಿಗೆ ಅಷ್ಟಲ್ಲ ಅವರ ಮನೆಯವರಿಗೂ ಮನೆತನಕ್ಕೂ ಒಳ್ಳೇದು ಮಾಡುವಂಥ ಅಷ್ಟು ಶಕ್ತಿ ಗುರುಬಲಕ್ಕೆ ಇದೆ. ಹಾಗಾಗಿ ಯಾವಾಗಲೂ ನಾವು ಗಮನಿಸ್ತೀವಿ ಗುರುಬಲ ಅನ್ನೋದಕ್ಕೆ ಅಷ್ಟೊಂದು ಜ್ಯೋತಿಷದಲ್ಲಿ ಮಹತ್ವವನ್ನು ಕೊಟ್ಟಿದ್ದಾರೆ. ಅದನ್ನು ನೀವು ವಿಶೇಷವಾಗಿ ಈ ತಿಂಗಳಲ್ಲಿ ಅನುಭವಿಸ್ಬೋದು.
ಇನ್ನು ಅಕ್ಟೋಬರ್ ತಿಂಗಳಲ್ಲಿ ಅದೇ ರೀತಿ ನಿಮಗೆ ವಿಶೇಷವಾದ ಶುಭ ಫಲಗಳು ಸಿದ್ಧಿಯಾಗಲಿವೆ. ವ್ಯಾಪಾರ, ವೃತ್ತಿ, ಶಿಕ್ಷಣ, ಹಣಕಾಸು ಅಲ್ಲಿ ಉತ್ತಮ ಬರುವಂಥದ್ದು. ಅಂದುಕೊಂಡಂತೆ ಕ್ಷಿಪ್ರವಾಗಿ ಕೆಲಸ ಆಗಲಿವೆ. ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯ ಆಗುತ್ತೆ. ಯಾರು ಸೆಲೆಬ್ರಿಟಿಗಳು ರಾಜಕೀಯದಲ್ಲಿರ್ತಾರೆ ಅಥವಾ ಸಿನಿಮಾ TV ಮಾಧ್ಯಮದಲ್ಲಿರ್ತಾರೆ ಅವರಿಗೆ ಪ್ರಶಸ್ತಿ ಪುರಸ್ಕಾರ ಬರ್ಬೋದು, ಅಥವಾ ಯಾವುದೇ ರೀತಿಯ ವಿದೇಶದ ಯಾವುದೇ ಸಮಾರಂಭಕ್ಕೆ ಆಹ್ವಾನ ಬರ್ಬೋದು. ಹಿಂದೆ ಮಾಡಿದ ಪ್ರಯತ್ನಗಳಿಗೆ ಈಗ ಹೆಚ್ಚಿನ ಪ್ರತಿಫಲಗಳು ಬರುವಂಥದ್ದು ಮುಂತಾದ ಅನೇಕ ಖುಷಿ ಕೊಡುವಂಥ ಘಟನೆ ಆಗುತ್ತೆ. ವಿವಾಹ ಅಪೇಕ್ಷಿತರಿಗೆ ವಿವಾಹ ಫಿಕ್ಸ್ ಆಗುವಂಥದ್ದು, ಸಂತಾನ ಅಪೇಕ್ಷಿತರಿಗೆ ಸಂತಾನ ಆಗುವಂಥದ್ದು ಮುಂತಾದ ಶುಭ ವಾರ್ತೆಗಳು ಈ ಅಕ್ಟೋಬರ್ನಲ್ಲಿ ಬರುತ್ತವೆ. ನವಂಬರ್ ತಿಂಗಳು ಸಹ ನಿಮಗೆ ಭಾಗ್ಯದಾಯಕ, ಲಾಭದಾಯಕ, ಶುಭದಾಯಕವಾಗಿರುತ್ತೆ. ಅಂದುಕೊಂಡಂತೆ ಕ್ಷಿಪ್ರವಾಗಿ ಕೆಲಸ ಕಾರ್ಯಗಳು ಆಗಲಿವೆ. ಹಣಕಾಸಿನ ಹರಿವು ಚೆನ್ನಾಗುತ್ತೆ. ಗುರು ಹಿರಿಯರ ಆಶೀರ್ವಾದ ಸಿಗುವಂಥದ್ದು. ದೂರ ಪ್ರಯಾಣ, ವಿದೇಶ ಪ್ರಯಾಣದ ಅವಕಾಶಗಳು ಒದಗಿ ಬರ್ಬೋದು. ಇನ್ನು ವರ್ಷದ ಕೊನೆಯ ಭಾಗ ಡಿಸೆಂಬರ್ ತಿಂಗಳಲ್ಲಿ ಸಹ ನಿಮಗೆ ವಿಶೇಷವಾದ ಗ್ರಹ ಬೆಂಬಲಗಳು ಇರ್ತವೆ. ಗುರುವಿನ ಅತಿಚಾರ ಆಗುತ್ತೆ ನವಂಬರ್ ಡಿಸೆಂಬರಲ್ಲಿ, ಆದರೂ ಸಹ ನಿಮಗೆ ಗುರುವಿಂದ ಏನೂ ಅಪಚಾರಗಳು ಆಗೋದಿಲ್ಲ. ಇತರ ಗ್ರಹಗಳ ಬೆಂಬಲ ನಿಮಗೆ ಅದು ಮುಂದುವರಿಯುತ್ತೆ. ಹಾಗಾಗಿ ಡಿಸೆಂಬರ್ನಲ್ಲಿ ಸಹ ನಿಮಗೆ ಹಣಕಾಸು, ವ್ಯಾಪಾರ, ಉದ್ಯೋಗ ಎಲ್ಲ ಚೆನ್ನಾಗಿರುತ್ತೆ. ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆ ಡಿಸೆಂಬರ್ನಲ್ಲಿ ಬರ್ಬೋದು. ಹವಾಮಾನ ವೈಪರೀತ್ಯದಿಂದ ಅಥವಾ ಈ ಚರ್ಮದ ಏನಾದರೂ ಅಲರ್ಜಿಗಳು ಅಥವಾ ಅಸ್ತಮಾದಂಥ ಸಮಸ್ಯೆಗಳು ಅಥವಾ ಇನ್ನಿತರ ಯಾವುದೇ ಹಿಂದೆ ನಿಮಗೆ ಬೇರೆ ರೋಗದ ಹಿನ್ನೆಲೆ ಇದ್ದರೆ ಅಂಥವರಿಗೆ ಡಿಸೆಂಬರ್ನಲ್ಲಿ ಆ ಕಾಯಿಲೆ ಮತ್ತೊಮ್ಮೆ ಕಾಣಿಸ್ಕೋಬೋದು. ಹಾಗೆ ಆರೋಗ್ಯ ರಕ್ಷಣೆ, ಹಣಕಾಸಿನ ಸ್ವಲ್ಪ ಭದ್ರತೆ ಬಗ್ಗೆ ಗಮನವನ್ನು ಹರಿಸಬೇಕು ಡಿಸೆಂಬರ್ನಲ್ಲಿ. ಇವೆಲ್ಲನ ಗಮನಿಸಿದಾಗ ಒಟ್ಟಿನಲ್ಲಿ ಈ ಕನ್ಯಾ ರಾಶಿಗೆ ವರ್ಷದಲ್ಲಿ ಅನೇಕ ಉತ್ತಮ ಅವಕಾಶಗಳು ಈ ವರ್ಷದಲ್ಲಿ ಬರುವಂಥದ್ದು. ಅದರಲ್ಲೂ ಜೂನ್ ತಿಂಗಳಿಂದ ವರ್ಷಾಂತ್ಯದವರೆಗೂ ವಿಶೇಷವಾಗಿ ಗುರುವಿನ ನಿಮಗೆ ಬಲ ಇರುವ ಕಾರಣ ಆನೆ ಬಲ ಬಂದಂತೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೈಗೂಡಲಿವೆ. ವರ್ಷ ಆರಂಭದಲ್ಲೂ ನಿಮಗೆ ಸಣ್ಣ ಪುಟ್ಟ ಅಡೆತಡೆಗಳು ಬರ್ತವೆ ಹೊರತು ಗಂಭೀರವಾದ ಏನು ಸಮಸ್ಯೆಗಳು, ಕಂಟಗಳನ್ನು ಬರೋದಿಲ್ಲ. ನಿರಂತರವಾಗಿ ಈ ವರ್ಷದಲ್ಲಿ ಉತ್ತಮ ಪಡೆಯುವಂಥ ಅವಕಾಶ ಕನ್ಯಾ ರಾಶಿಗೆ ಇದೆ. ಎಲ್ಲ ವರ್ಗದ ಕನ್ಯಾ ರಾಶಿಯವರಿಗೆ ಈ ವರ್ಷದಲ್ಲಿ ನೀವು ಅನೇಕ ರೀತಿಯ ಶುಭಗಳನ್ನು ನಿರೀಕ್ಷೆ ಖಂಡಿತ ಇಟ್ಕೋಬೋದು. ಆಶಾವಾದವನ್ನು ಇಟ್ಕೊಂಡ್ರೆ ಆ ಆಶಯ ನಿಮಗೆ ಖಂಡಿತ ನನಸಾಗಲಿಕ್ಕೆ ಪೂರಕವಾಗಿ ಖಂಡಿತ ಬರುತ್ತೆ. ಇನ್ನು ಈ ವರ್ಷದಲ್ಲಿ ನಾವು ಯಾವ್ಯಾವ ಬಣ್ಣಗಳನ್ನು ಬಳಸ್ಬೋದು ಅನ್ನೋದರ ವಿಚಾರ ನೋಡಿದಾಗ ನೀವು ನಿರಂತರವಾಗಿ ಈ ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ ವರ್ಷಪೂರ್ತಿ ಬಳಸ್ಬೋದು. ಗ್ರೇ, ಗ್ರೀನ್, ವೈಟನ್ನು ವರ್ಷಪೂರ್ತಿ ಬಳಸ್ಬೋದು. ಯಾಕಂದರೆ ಅದು ನಿಮಗೆ ರಾಹು, ಬುಧ ಮತ್ತು ಶುಕ್ರರ ಸಂಕೇತ. ಈ ಮೂರು ಗ್ರಹಗಳು ನಿಮಗೆ ಪೂರಕವಾಗಿರ್ತವೆ. ಇನ್ನು 4, 5, 6, 4, 5, 6 ಎಂಬಂಥ ಸಂಖ್ಯೆಗಳನ್ನು ಬಳಸ್ಬೋದು. ಅದು ರಾಹು, ಬುಧ ಮತ್ತು ಶುಕ್ರರ ಸಂಕೇತವಾಗಿರುತ್ತೆ. ಹಾಗಾಗಿ 4, 5, 6 ಸಂಖ್ಯೆಯನ್ನು ಬಳಸ್ಕೊಳ್ಳುವಂಥದ್ದು. ಇನ್ನು ಈ ಜೂನ್ನಿಂದ ಆರಂಭಿಸಿ ನಿಮಗೆ ಗುರುಬಲ ಸಹ ಬರುತ್ತದೆ. ಹಾಗೆ ಜೂನ್ನಿಂದ ಆರಂಭಿಸಿ ನೀವು ಯೆಲ್ಲೋ ಅಥವಾ ಹಳದಿ ಬಣ್ಣ ಸಂಖ್ಯೆ 3 ಅಂದಿನಿಂದ ಬಳಸ್ಕೋಬೋದು. ಇನ್ನು ಇರತಕ್ಕಂಥ ಗ್ರಹ ದೋಷಗಳ ನಿವಾರಣೆಗೆ ಉದಾಹರಣೆಗೆ ನಿಮಗೆ ಶನಿಯು ಕೆಲವೊಮ್ಮೆ ಪೂರಕವಾಗಿರುವುದಿಲ್ಲ, ಕೇತುವು ಪೂರಕವಾಗಿರುವುದಿಲ್ಲ, ಮಂಗಳನು ಕೆಲವು ವಿರುದ್ಧವಾಗಿರ್ತಾನೆ. ಇವೆಲ್ಲ ದೋಷ ನಿವಾರಣೆಗೆ ನೀವು ಗಣೇಶನ ಭಕ್ತಿ, ಆಂಜನೇಯನ ಭಕ್ತಿ ಮಾಡೋದು, ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ದುರ್ಗಾದೇವಿ ಅಮ್ಮನವರ ಭಕ್ತಿ ಮಾಡೋದು, ರಂಗನಾಥ, ವೆಂಕಟೇಶ್ವರ, ನಾರಾಯಣ, ಸತ್ಯನಾರಾಯಣ ಮುಂತಾದ ಯಾವುದೇ ವಿಷ್ಣು ರೂಪವನ್ನು ಭಕ್ತಿ ಮಾಡೋದು, ಇವೆಲ್ಲ ಮಾಡಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ. ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರಿಹಾರ ಸ್ತೋತ್ರ, ಹನುಮಾನ್ ಚಾಲಿಸ ಅಥವಾ ಗಣೇಶನ ಯಾವುದಾದ್ರೂ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು, ಸುಬ್ರಹ್ಮಣ್ಯನ ಸ್ತೋತ್ರ ಇತ್ಯಾದಿಗಳನ್ನು ಪಠನೆ ಮಾಡ್ಬೋದು. ವಿಷ್ಣು ಸಹಸ್ರನಾಮ ಅಥವಾ ವಿಷ್ಣುವಿನ ಅಷ್ಟೋತ್ತರ ಶತನಾಮ ಇತ್ಯಾದಿಗಳನ್ನು ನೀವು ಪಠನೆ ಮಾಡೋದ್ರಿಂದ, ದೇವಾಲಯಗಳ ಸಂದರ್ಶನ ಮಾಡೋದ್ರಿಂದ, ಭಕ್ತಿ ಮಾಡೋದ್ರಿಂದ ಅಥವಾ ಸಣ್ಣ ಪುಟ್ಟ ನಿಮ್ಮ ಒಂದು ಮಿತಿಯಲ್ಲಿ ಮಾಡುವಂಥ ದಾನ ಧರ್ಮಗಳನ್ನು ಮಾಡೋದ್ರಿಂದ ಇರತಕ್ಕಂಥ ಗ್ರಹದೋಷವನ್ನು ಕಳೆದುಕೊಳ್ಬೋದಾಗಿದೆ. ಎಲ್ಲ ಕನ್ಯಾ ರಾಶಿಯವರಿಗೆ ಈ 2026 ವರ್ಷದಲ್ಲಿ ಆಯುರಾರೋಗ್ಯ, ಶಕ್ತಿ, ಶುಭ ಲಾಭಗಳು ಸಿದ್ಧಿಯಾಗಲಿ. ಗುರುಬಲದ ಅನುಕೂಲತೆ ಪಡೆಯುವಂಥ ಒಂದು ಅದೃಷ್ಟಕರದ ರಾಶಿ ನಿಮ್ಮದಾಗಿದೆ. ಎಲ್ಲ ಕನ್ಯಾ ರಾಶಿಯವರು ಈ ವರ್ಷವನ್ನು ಸ್ವಾಗತಿಸಿಕೊಂಡು ಉಪಯೋಗವನ್ನು ಸದುಪಯೋಗವನ್ನು ಮಾಡಿಕೊಳ್ಳಿ. ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ಸಿಗ್ತಾ ಇರಲಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.